ನಂಗನ್ಸುತ್ತೆ ಹಳೆ ಪಾಟ್ರಿ ಟೌನ್ ಅಲ್ಲಿ ಈ ಮನೆಗಳಿತ್ತೇನೋ, ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಮಾಡ್ಕೊಂಡಿದ್ದಾರೆ. ಇದೊಂದು ಹಳೆ ಮನೆ ನೋಡಕ್ ಸಿಗ್ತಾ ಇದೆ ಇಲ್ಲಿ. ಇನ್ನು ಈ ಏರಿಯಾದಲ್ಲಿ ಕೆಲವೊಂದು ಮನೆಗಳು ಹಾಗೆ ಇದೆ. ಹೊಸದಾಗಿ ಯಾರಾದ್ರೂ ಕಲಿಬೇಕಂದ್ರೆ ಅವ್ರು ಎಷ್ಟು ದಿನ ತಗೋಬಹುದು? ಒನ್ ಮಂತ್ ಬೇಕಾಗುತ್ತೆ. ಈಗ ಇಲ್ಲೆಲ್ಲ ವರ್ಕ್ಶಾಪ್ ಮಾಡ್ತಾ ಇದೀರಲ್ವಾ? ಎಲ್ಲ ಮಾಡ್ತೀವಿ, ಎಲ್ಲ ಬರ್ತಾರೆ, ಎಲ್ಲ ಕಲಿಯೋರು. ಸಾಟರ್ಡೆ ಸಂಡೇ ಎಲ್ಲ ಬರ್ತಾರೆ. ಎಷ್ಟೊತ್ತು ಕಲಿಸ್ತೀರಾ ಸರ್? ನಾವು ಒಂದು 10-15 ಮಿನಿಟ್ಸ್ ಕಲಿಸ್ತೀವಿ. 10-15 ಮಿನಿಟ್ಸ್ ಅಷ್ಟೇ. ಒಬ್ಬರಿಗೆ ಒಂದೊಂದು ಪಾಟ್ ಮಾಡ್ಕೊಡ್ತೀವಿ. ಒಂದೊಂದು ಪಾಟ್ ಮಾಡ್ಕೊಡ್ತೀವಿ. ಎಷ್ಟು ಚಾರ್ಜ್ ಮಾಡ್ತೀರಾ? 200 ರೂಪೀಸ್ ಇದೆ ಅಷ್ಟೇ. ಒಬ್ಬರಿಗೆ 200 ರೂಪೀಸ್ ಒಂದು ಪಾಟ್ ಮಾಡ್ಕೊಡ್ತೀವಿ. ನೀವು ಬೇರೆ ಕಡೆನೂ ಬರ್ತೀರಾ? ಏನಾದ್ರೂ ವರ್ಕ್ಶಾಪ್ ಇದ್ರೆ ಅಲ್ಲಿ ಬಂದು ತೋರಿಸೋದು? ನಾವು ಬೇರೆ ಕಡೆಯಿಂದ ಇದು ಸ್ಕೂಲಲ್ಲಿ ಇದಿರುತ್ತಲ್ಲ ಇವೆಂಟ್ ಇಲ್ಲ ಬೇರೆ ಕಡೆ ಇವೆಂಟ್ ಇದ್ರೆ ಹೋಗ್ತೀವಿ. ಅಥವಾ ಸ್ಕೂಲಲ್ಲಿ ಇದಿರುತ್ತಲ್ಲ ಸಮ್ಮರ್ ಕ್ಯಾಂಪ್, ಅವಾಗೆಲ್ಲ ಬರ್ತೀರಲ್ವಾ? ವೆರಿ ನೈಸ್. ಸರ್ ನಿಮ್ ನಂಬರ್ ಕೊಟ್ಟಿರ್ತೀನಿ. ಯಾರಾದ್ರೂ ಮಡಿಕೆ ಮಾಡೋರ್ನ ಕರ್ಸಿ ಅಲ್ಲೇ ವರ್ಕ್ಶಾಪ್ ಮಾಡ್ಬೇಕು, ಆ ರೀತಿ ಏನಾದ್ರು ಪ್ಲಾನ್ ಇದ್ರೆ ಫ್ಯೂಚರ್ ಅಲ್ಲಿ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಅಲ್ಲಿ ಮಡಿಕೆ ತಯಾರಿಸ್ತಾ ಇದಾರಲ್ಲ, ಅವ್ರದೇ ಅಂಗಡಿ ಇದು. ಇಲ್ಲೂ ಆಲ್ರೆಡಿ ತುಂಬಾ ಮಡಿಕೆಗಳನ್ನ ತಯಾರಿಸಿ ಇಟ್ಟಿದ್ದಾರೆ. ಎಲ್ಲಾ ರೀತಿ ಮಡಿಕೆಗಳಿದೆ ಅಲ್ವಾ? ಅಡಿಗೆ ಮಾಡುವಂತ ಮಡಿಕೆಗಳು ಇದೆ, ಗಿಡ ಹಾಕ್ಲಿಕ್ಕೆ ಪಾಟ್ ಮತ್ತೆ ಕೆಲವೊಂದು ಮಡಿಕೆಗಳು. ಈಗ ಈ ಮಡಿಕೆದೆಲ್ಲ ಪ್ರೈಸ್ ಹೇಗೆ ಮೇಡಮ್? 100 ರೂಪೀಸ್, 80, 150. ಓಕೆ. ಬಲ್ಕ್ ಅಲ್ಲ ಅಥವಾ ರಿಟೇಲ್? ರಿಟೇಲ್. ಓಕೆ. ಬಲ್ಕ್ ಅಲ್ಲಿ ತಗೊಂಡು ಕಡಿಮೆ ಆಗುತ್ತೆ. ಹೌದು, ಕಡಿಮೆ ಆಗುತ್ತೆ. ಇದೆಲ್ಲ ಅಡಿಗೆ ಮಾಡುವಂತ ಮಡಿಕೆ. ಅಡಿಗೆ ಮಾಡ ಕೆಲವೊಂದು ಮಡಿಕೆ ಕಪ್ಪುಗಿರುತ್ತಲ್ಲ, ಇದೆಲ್ಲ ಕೆಂಪಗಿದೆ. ಇದೆಲ್ಲ ಇಲ್ಲೆಲ್ಲ ಕೆಂಪಿಗೆ ಸಿಗೋದು. ಹೌದಲ್ಲ? ಕಪ್ಪುಗಿಲ್ ಸಿಗಲ್ಲ. ಅದು ಯಾವ ರೀತಿ ಮಡಿಕೆ ಕಪ್ಪುಗಿರೋದು? ಅದು ನಾವು ಯಾವ ತರ ಬರ್ನಿಂಗ್ ಮಾಡ್ತೀವಿ ಆ ತರ ಅದ್ರ ಮೇಲೆ ಇದೆಯಾ? ಡಿಫ್ರೆಂಟ್. ಬರ್ನಿಂಗ್ ಮಾಡೋದು ನೋಡ್ಬೋದಾ? ಅಲ್ಲ, ಇಲ್ಲ ಇತ್ತು ಬರ್ನಿಂಗ್. ಓ, ಇದೇನಾ? ಬನ್ನಿ ಹಾಗಾದ್ರೆ. ನೋಡಿ, ಇಲ್ಲಿ ಮಡಿಕೆಗಳನ್ನ ಸುಡುವಂತ ಬಟ್ಟಿ ಇದೆ. ಕೆಲಸ ಮಾಡ್ತಾ ಇದ್ದಾರೆ. ಮಡಿಕೆಗಳನ್ನ ತಯಾರಿಸಿದ ನಂತರ ಇಲ್ಲಿ ಸುಡ್ತೀರಾ ನೀವು? ಸೊ ಇವಾಗ ಸುಟ್ಟಿ ಮತ್ತೆ ಮಡಿಕೆಗಳನ್ನ ತೆಗಿತಾರದ? ಸೊ ಸ್ವಲ್ಪ ಇನ್ನು ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಫಸ್ಟ್ ರಾಡ್ ಹಾಕೊಬೇಕು. ಕೆಳಗಡೆ ರಾಡ್ ಹಾಕಿದ್ಮೇಲೆ ಸ್ಟೀಲ್ ಶೀಟ್ ಬರುತ್ತೆ, ತೆಗ್ಗರ್ ಶೀಟ್ ಆ ಥರ ಶೀಟ್ ಹಾಕೋದ್ಮೇಲೆ ಆದ್ಮೇಲೆ ನಾವು ಹಾಕೋದು ಐಟಮ್. ಒನ್ಸ್ ಐಟಮ್ ಹಾಕಿದ್ಮೇಲೆ ಸ್ಲೋವಾಗಿ ಫೈರ್ ಮಾಡಬೇಕು. ಅಟ್ಲೀಸ್ಟ್ 2 hours ಆದರೂ ಸ್ಲೋ ಫೈರ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಬಿಸಿಯಾಗಿ ಒಣಗಿದ್ಮೇಲೆ ಆಮೇಲೆ ಇದನ್ನೇ ಸ್ಟಾರ್ಟ್ ಮಾಡಬೇಕು. ಬೈ ಚಾನ್ಸ್ ಅಟ್ ಎ ಟೈಮ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಮುಗೀತು. ಅದು ದೀಪಾವಳಿ ಟೈಮಲ್ಲಿ ದೀಪಾವಳಿ ಮಾಡೋ ಬದಲು ಈಗಲೇ ದೀಪಾವಳಿ ಆಚರಿಸ್ಬೇಕು ನಾವೆಲ್ಲ. ಅಂದ್ರೆ ಫುಲ್ ಒಡೆದೋಗ್ಬಿಡುತ್ತಾ? ಎಲ್ಲ ಡ್ಯಾಮೇಜ್ ಆಗುತ್ತೆ. ಓಕೆ ಓಕೆ. ಬೆಂಕಿನ ಸ್ಲೋ ಆಗಿ ಹೋಗ್ಬೇಕು, ಜಾಸ್ತಿ ಮಾಡ್ತಾ ಹೋಗ್ಬೇಕಾ? ಹೌದು. ಎಷ್ಟು ಗಂಟೆ ಒಂದು ಮಡಿಕೆ ಸುಡ್ಲಿಕ್ಕೆ ತಗೊಂತೀರಾ? ಒಂದು ಮಡಿಕೆ ಇಲ್ಲ, ಇದರಲ್ಲಿ ಒಂದು ಬಟ್ಟಿ ಬರುತ್ತೆ. ಹತ್ರ ಒಂದು 5000 to 6000 ಪೀಸಸ್ ಇರ್ತದೆ ಒಂದು ಇದರಲ್ಲಿ. ಅದರಲ್ಲಿ ಆಗತ್ತೆ ಅಟ್ಲೀಸ್ಟ್ ಒಂದು 8 hours ಆದ್ರೂ ಆಗತ್ತೆ ಫೈರಿಂಗ್ ಪ್ರೊಸೆಸ್. ಒಂದು 8 hours ಆದ್ಮೇಲೆ ಅದರಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 8 hours ಆದ್ರೂ ಬೇಕು ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ನಾವು ಅದು ಬಿಚ್ಚಕ್ಕಾಗಲ್ಲ, ಅಂದ್ರೆ ತುಂಬಾ ಕಷ್ಟ. ಅರ್ಧ ನಾವು ಎತ್ತಕ್ ಹೋದ್ರೆ ಅದು ಸರಿಯಾಗಿ ಸುಟ್ಟಿರಲ್ಲ, ಏನಿಲ್ಲ. ನಾವು ದುಡ್ಡು ಮಾಡ್ಕೊಬೋದು. ಆಮೇಲೆ ಬೇರೆಯವ್ರು ಹೋಟ್ಲವ್ರು ಎತ್ಕೊಂಡು ಹೋಗೋರು ಅವ್ರು ಯೂಸ್ ಮಾಡುವಾಗ ಅದು ಹಂಗೆ ಮೆಲ್ಟ್ ಆಗಿಬಿಡುತ್ತೆ. ಅದು ಬಂದು ಕ್ಲೀನ್ ಬೇಕಾಗಿಲ್ಲ ಅಂತ ಅರ್ಥ. ಅದಕ್ಕೆ ನಾವು ಸ್ವಲ್ಪ ಟೈಮ್ ಬಿಟ್ಟು ಚೆನ್ನಾಗಿ ತಣ್ಣಗಾದ್ಮೇಲೆ ಎಲ್ಲ ಬಿಸಿ ಫುಲ್ ಕೆಳಗಡೆ ಇದ್ಮೇಲೆ ಆಮೇಲೆ ನಾವು ಬಿಚ್ಚಬೇಕಾಗಲ್ಲ. ನಿಮ್ಮ ಹೆಸರು? ನೂತನ್. ಓಕೆ, ಕರೆಕ್ಟ್. ನೂತನ್ ಅವ್ರು ಹೇಳಿದೆ. ಯಾಕಂದ್ರೆ ಅದು ನೋಡ್ಬೋದಾ ಗ್ಲಾಸ್? ಈಗ ಇದು ಸುಟ್ಟಿಲ್ಲ ಅಲ್ಲ? ಇಲ್ಲ, ಸುಟ್ಟಿಲ್ಲ. ಹಸಿ ಮಣ್ಣಿಂದ ತಯಾರಿಸಿ ಒಣಗಿಸಿದ್ದಾರೆ ಬಿಸಿಲಲ್ಲಿ. ಮಾರ್ಕೆಟ್ ಅಲ್ಲಿ ಇದನ್ನ ಟೀಗ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಟೀ, ಐಸ್ ಕ್ರೀಮ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹೌದು. ಏನಾದ್ರೂ ಹೊರಗಡೆ ಯೂಸ್ ಮಾಡ್ತಿರೋ ಟೈಮಲ್ಲಿ ಅದು ಕೋಲ್ಡ್ ಆಗಿರ್ಬೋದು ಅಥವಾ ಹಾಟ್ ಆಗಿರ್ಬೋದು, ತುಂಬಾ ಬಿಸಿಗೆ ಕೆಲವು ಟೈಮ್ ಮಡಿಕೆ ಒಡೆಯುತ್ತೆ. ಸೊ ಅದು ಆಗ್ಬಾರ್ದು ಅಂದ್ರೆ ಈ ಪ್ರೋಸೆಸ್ ಬಹಳ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಸರಿಯಾಗಿ ಸುಟ್ಟಿಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಏನಾದ್ರೂ ಡ್ಯಾಮೇಜ್ ಆಗೇ ಆಗುತ್ತೆ. ಹೌದು, ಅದು ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು.